ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಹೇಗಿದ್ದೀರಾ? ಇವತ್ತು ನೋಡಿ, ಇವತ್ತಿನ ಕೆಲಸ ಸ್ಟಾರ್ಟ್ ಆಗಿದೆ. ಇಲ್ಲೆಲ್ಲ ಪಾತ್ರೆಗಳು ತೊಳೆದಿಟ್ಟಿದ್ದೀನಿ. ಹೊರಗಡೆ ಮಳೆ ಮೋಡ ಆಗಿದೆ, ಫುಲ್ ಚಳಿ ಚಳಿ ಆಗ್ತಾಯಿದೆ. ನೀರಲ್ಲಂತೂ ಕೈ ಹಾಕೋಕ್ಕೆ ತಣ್ಣಗೆ ಅನ್ನಿಸ್ತಾ ಇತ್ತು, ಆದರೂ ಏನು ಮಾಡೋಕ್ಕಾಗಲ್ಲ, ಇಷ್ಟು ಪಾತ್ರೆಗಳು ತೊಳೆದೆ ಬೆಳಗ್ಗೆ. ಹಾಗೆ ಇಲ್ಲಿ ಸೊಪ್ಪು ತಂದಿದ್ರು, ಮೆಂತ್ಯ ಸೊಪ್ಪಲ್ಲಿ ಮಣ್ಣು ತುಂಬ ಇತ್ತು. ಹಾಗಾಗಿ ನೀರಲ್ಲಿ ಒಂದು 2-3 ಟೈಮ್ ಹಾಕಿ ತೊಳೆದು ಕ್ಲೀನ್ ಮಾಡಿ ಇಟ್ಟಿದ್ದೀನಿ ಮೆಂತ್ಯ ಸೊಪ್ಪು. ಹಾಗೆಯೇ ಕರಿಬೇವು ಸ್ವಲ್ಪ ಜಾಸ್ತಿ ಇತ್ತು, ಎಲ್ಲನೂ ಬಿಡಿಸಿ ಸ್ವಲ್ಪ ಒಣಗಿಸೋಣ ಅಂತ ಬಿಡಿಸಿ ಇಟ್ಟಿದ್ದೀನಿ ತಟ್ಟೆಲಿ ಹಾಕಿ. ಮತ್ತು ಸ್ವಲ್ಪ ಮೆಣಸಿನ್ಕಾಯಿ ಇತ್ತು, ಎಲ್ಲನೂ ತೆಗೆದು ಕ್ಲೀನ್ ಮಾಡಿ ತೊಳೆದು ಇಟ್ಟಿದ್ದೀನಿ ಬಾಕ್ಸಲ್ಲಿ. ಬೇಳೆ ಬೇಯಿಸಿದ್ದೀನಿ ಮಧ್ಯಾಹ್ನದ ಅಡುಗೆಗೆ. ಇಲ್ಲಿ ಕಡಲೆ ಬೀಜ ಹುರಿದಿಟ್ಟಿದ್ದೀನಿ. ಇವತ್ತು ಬದನೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ಅದಕ್ಕೆ ಮಸಾಲೆ ಅಂತ ಕಡಲೆ ಬೀಜ ರುಬ್ಬಿ ಹಾಕೋಣ ಅಂತ ಕಡಲೆ ಬೀಜ ಹುರಿದಿಟ್ಟಿದ್ದೀನಿ. ಹಾಗೆಯೇ ಕೊತ್ತಂಬರಿ ಸೊಪ್ಪು ಜಾಸ್ತಿ ಇತ್ತು, ಇದರಲ್ಲಿ ಸ್ವಲ್ಪ ಇಟ್ಟಿದ್ದೀನಿ. ಇದನ್ನು ಇವಾಗ ಫ್ರಿಜ್ಜಲ್ಲಿ ಇಡ್ತೀನಿ. ಇವು ಬೆಳಗ್ಗೆ ಉಪ್ಪಿಟ್ಟು ಮಾಡಿದ್ದೆ. ಇವಾಗ ಇಲ್ಲಿ ಬದನೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ಇದಕ್ಕೆ ಮಸಾಲೆ ಹಾಕಬೇಕು. ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕಿದು ಬದನೆಕಾಯಿ. ಫ್ರೈ ಆದಮೇಲೆ ಇದಕ್ಕೆ ಮಸಾಲೆ ಹಾಕಬೇಕು. ರಾತ್ರಿ ಅಲಸಂದೆ ಕಾಳಿನ ಪಲ್ಯ ಮಾಡೋಣ ಅಂತ ಅಲಸಂದೆ ಕಾಳು ನೀರಲ್ಲಿ ನೆನೆ ಹಾಕಿದ್ದೀನಿ. ರೊಟ್ಟಿ ಮಾಡಬೇಕು ಇವಾಗ. ಬದನೆಕಾಯಿ ಪಲ್ಯ, ಸಾಂಬಾರು, ರೈಸು, ರೊಟ್ಟಿ ಇಷ್ಟು ಇವತ್ತು ಮಧ್ಯಾಹ್ನದ ಊಟಕ್ಕೆ. ಅಡುಗೆ ಮಾಡೋವರೆಗೂ ಗ್ಯಾಸ್ ಕಟ್ಟೆ ಎಲ್ಲ ಹಿಂಗೆ ಇರುತ್ತೆ. ಅಡುಗೆ ಮಾಡಿದಾದಮೇಲೆ ಕ್ಲೀನ್ ಮಾಡಬೇಕು. ಇಷ್ಟೆಲ್ಲ ಪಾತ್ರೆ ತೊಳೆದಿದ್ದೀನಿ. ಇವಾಗ ಟೀ ಕುಡಿದಿರೋದು ಇಷ್ಟಿದೆ. ನೀರು, ಟೀ, ನಾಷ್ಟ ಮಾಡಿರೋದು ಇಷ್ಟನ್ನು ತೊಳಿಬೇಕು. ಮತ್ತು ಇಲ್ಲಿ ಹುಣಸೆ ಹಣ್ಣು ನೆನೆ ಹಾಕಿದ್ದೀನಿ. ಸಾಂಬಾರಿಗೂ ಆಗುತ್ತೆ ಮತ್ತು ಪಲ್ಯಕ್ಕೂ ಆಗುತ್ತೆ ಅಂತ. ನೋಡಿ ಫ್ರೆಂಡ್ಸ್, ಇವಾಗ ರೊಟ್ಟಿ ಮಾಡೋಣ ಅಂತ ಇದು ಊರಿಂದ ತಂದಿರೋ ಹಿಟ್ಟಿದೆ, ನಮ್ಮಮ್ಮ ಕಟ್ಟಿರೋದು. ಇವಾಗ ಇದು ಹಿಟ್ಟು ತಗೊಂಡು ರೊಟ್ಟಿ ಮಾಡಬೇಕು. ಮೊನ್ನೆ ಊರಿಗೆ ಹೋಗಿದ್ವಲ್ಲ, ಆವಾಗ ಕೊಟ್ಟಿರೋದು. ಇದು ಹಿಟ್ಟು ಜೋಳದ ಹಿಟ್ಟಿದೆ. ಇದು ಜೋಳನೂ ಕೊಟ್ಟಿದ್ದಾರೆ, ಜೋಳದ ಹಿಟ್ಟು ಕೊಟ್ಟಿದ್ದಾರೆ. ಮನೆಯಲ್ಲಿ ಹಿಟ್ಟು ಇಷ್ಟಿತ್ತು, ಹಾಗಾಗಿ ಹಿಟ್ಟು ಇಷ್ಟು ಕೊಟ್ಟಿದ್ದಾರೆ. ಮತ್ತು ಸ್ವಲ್ಪ ಜೋಳ ಕೊಟ್ಟಿದ್ದಾರೆ. ಇವಾಗ ರೊಟ್ಟಿ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಊರಲ್ಲಿ ಹಿಟ್ಟು ಎಷ್ಟು ಸಣ್ಣಕ್ಕೆ ಹಾಕಿದ್ದಾರೆ ಅಂತ. ಅದೇ ನಾವು ಇಲ್ಲಿ ಮಿಲ್ಲಲ್ಲಿ ಜೋಳ ಹಾಕಿಸ್ಕೊಂಡು ಬರೋಕೆ ಹೋದರೆ ಫುಲ್ ದಪ್ಪ ದಪ್ಪ ರವೆ ಹಾಕ್ದಂಗೆ ಹಾಕ್ತಾರೆ. ಮತ್ತೆ ಕೇಳಿ ಒಂದೆರಡು ಟೈಮ್ ಇನ್ನೊಂದು ಟೈಮ್ ಹಾಕಿ ಮಿಲ್ ಒಳಗಡೆ ಅಂತ ಹೇಳಿದಾಗ ಹಾಕ್ತಾರೆ. ಅಲ್ಲಿ ಹಾಗಲ್ಲ, ಒಂದೇ ಟೈಮಿಗೆ ಇಷ್ಟು ಸಣ್ಣ ಹಿಟ್ಟು ಮಾಡಿ ಕೊಟ್ಟಿರ್ತಾರೆ. ಯಾಕಂದರೆ ಅಲ್ಲಿ ಜೋಳ ಬೀಸೋ ಮಿಲ್ಸ್ ಇರುತ್ತೆ. ಇವಾಗ ಗ್ಯಾಸ್ ಸ್ಟವ್ ಕೆಳಗಡೆ ಇಡ್ತೀನಿ. ಕೆಳಗಡೆ ಇಟ್ಟು ರೊಟ್ಟಿ ಮಾಡ್ತೀನಿ. ಯಾಕಂದರೆ ಇದು ಗ್ಯಾಸ್ ಕಟ್ಟೆ ಸ್ವಲ್ಪ ಚಿಕ್ಕದಿದೆ. ರೊಟ್ಟಿ ಬಡಿತಾ ಇದ್ದರೆ ಎಲ್ಲ ಫುಲ್ ಹಿಟ್ಟೆಲ್ಲ ಕೆಳಗಡೆ ಚೆಲ್ಬಿಡುತ್ತೆ. ಮತ್ತು ಗ್ಯಾಸ್ ಕಟ್ಟೆನೂ ಕ್ಲೀನ್ ಮಾಡಬೇಕು, ಮತ್ತು ಕೆಳಗಡೆ ಕ್ಲೀನ್ ಮಾಡಬೇಕಾಗುತ್ತೆ. ಎರಡೆರಡು ಕೆಲಸ ಆಗುತ್ತೆ. ಅದಕ್ಕೆ ಗ್ಯಾಸ್ ಕೆಳಗಡೆ ಇಟ್ಟು ರೊಟ್ಟಿ ಮಾಡ್ತೀನಿ, ಎಷ್ಟು ಬೇಕೋ ಅಷ್ಟು. ಇವಾಗ ಎಲ್ಲ ಗ್ಯಾಸ್ ಕಟ್ಟೆ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಇವೆಲ್ಲ ಯಾವ ಕಡೆಯಿಂದ ಆ ಕಡೆ ಜೋಡಿಸಿದ್ರೆ ಆಗೋಯ್ತು. ಇಲ್ಲ ಅಂತಂದರೆ ರೊಟ್ಟಿ ಗ್ಯಾಸ್ ಕಟ್ಟಿ ಮೇಲೆ ರೊಟ್ಟಿ ಮಾಡಿದ್ರೆ ಮತ್ತೆ ಕಟ್ಟಿ ಒಂದು ಸಾರಿ ಕ್ಲೀನ್ ಮಾಡಬೇಕು, ಮತ್ತು ಕೆಳಗಡೆ ಹಿಟ್ಟು ಬಿದ್ದಿರುತ್ತೆ, ಹಿಟ್ಟು ಒಂದು ಸಾರಿ ಕ್ಲೀನ್ ಮಾಡಬೇಕಾಗುತ್ತೆ. ಅದ್ರ ಬದಲಿಗೆ ಗ್ಯಾಸ್ ಸ್ಟವ್ವೇ ಕೆಳಗಿಟ್ಟು ರೊಟ್ಟಿ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಇದು ತೊಳೆದಿರೋ ಪಾತ್ರೆಗಳೆಲ್ಲ ಈ ಟಬ್ಬಲ್ಲಿತ್ತು. ಇದನ್ನು ಗ್ಯಾಸ್ ಕಟ್ಟೆ ಮೇಲಿಟ್ಟು ಗ್ಯಾಸ್ ಸ್ಟವ್ ಇಲ್ಲಿ ಕೆಳಗಡೆ ಇಟ್ಟಿದ್ದೀನಿ ರೊಟ್ಟಿ ಮಾಡೋಕ್ಕೆ. ಹಾಗೆಯೇ ಇದು ರೊಟ್ಟಿ ಮಾಡೋ ಕಲ್ಲು ಕೆಳಗಡೆ ಇಟ್ಟಿದ್ದೀನಿ. ಇದಕ್ಕೆ ರೊಟ್ಟಿ ಬಂಡಗಲ್ ಅಂತಾರೆ, ರೊಟ್ಟಿ ಮಾಡೋ ಕಲ್ಲು. ಇಲ್ಲಿ ರೊಟ್ಟಿ ಮಾಡೋಕ್ಕೆ ಇಷ್ಟು ಹಿಟ್ಟು ಜರಡಿ ಇಟ್ಕೊಂಡಿದ್ದೀನಿ. ರೊಟ್ಟಿ ಮಾಡೋಕ್ಕಿಂತ ಮುಂಚೆ ನಮಗೆ ಎನರ್ಜಿ ಕೊಡೋ ಅಂಥ ಒಂದು ಟಾನಿಕ್ ಇದೆ, ಆ ಟಾನಿಕ್ ಕುಡಿಬೇಕು. ಏನಪ್ಪ ಅಂತಂದರೆ ಶುಂಠಿ ಹಾಕಿರೋ ಚಾಯ್, ಶುಂಠಿ ಹಾಕಿರೋ ಟೀ. ಇದು ಕುಡಿದ್ರೆ ಒಂಥರ ಶಕ್ತಿ ಬರುತ್ತೆ. ಆ ಶಕ್ತಿ ಬಂದಾಗ ಎಷ್ಟು ಬೇಕೋ ಅಷ್ಟು ರೊಟ್ಟಿ ರೆಡಿ ಮಾಡ್ಬೋದು, ರೊಟ್ಟಿ ಬಡಿಬೋದು. ರೊಟ್ಟಿ ಬಡಿಯೋಕ್ಕೆ ಶಕ್ತಿ ಬರುತ್ತೆ. ಅದಕ್ಕೋಸ್ಕರ ಫಸ್ಟು ಟೀ ಕಾಯಿಸೋಣ.
ನಿಮಗೂ ಯಾರಿಗೆಲ್ಲ ಕೆಲಸ ಮಾಡೋಕ್ಕಿಂತ ಮುಂಚೆ ಟೀ ಕುಡಿಯೋ ಅಭ್ಯಾಸ ಇದೆ ಅಂತ ಕಮೆಂಟ್ ಮಾಡಿ. ನಮಗಂತೂ ಎಷ್ಟೇ ಕೆಲಸ ಇರಲಿ 1 ಕಪ್ ಟೀ ಕುಡಿದ್ರೆ ಅದು ಬಂಡೆಗಲ್ಲ ಆದರೂ ಇರಲಿ ಎತ್ತಿ ಬಿಸಾಕ್ಬೋದು, ಅಷ್ಟು ಶಕ್ತಿ ಬರುತ್ತೆ 1 ಕಪ್ ಟೀ ಕುಡಿದ್ರೆ. ಟೀ ಕುಡ್ದಿರೋ ಟೈಮು ಎಷ್ಟು ಲೇಟ್ ಆಗ್ತಾ ಹೋಗುತ್ತೋ ಅಷ್ಟು ಶಕ್ತಿ ಕಮ್ಮಿ ಆಗುತ್ತಾ ಹೋಗುತ್ತೆ ನಮಗೆ. ಮತ್ತೆ 1 ಕಪ್ ಟೀ ಕುಡಿದ್ರೆ ಮತ್ತೆ ಶಕ್ತಿ ಬಂದುಬಿಡುತ್ತೆ. ನೋಡಿ, ಇಷ್ಟು ರೊಟ್ಟಿ ಬಡಿಬೇಕಂತಂದರೆ ಇದರಲ್ಲಿ 1 ಕಪ್ ಟೀ ಬೇಕು. ಏನಿಲ್ಲ ಫ್ರೆಂಡ್ಸ್, ನಮಗೆ ದೊಡ್ಡ ದೊಡ್ಡ ಆಸೆಗಳು ಹಾಗಿರಬೇಕು ಹೀಗಿರಬೇಕು ಅಂತ. ನಮಗಿರೋ ಆಸೆಗಳು ಚಿಕ್ಕ ಚಿಕ್ಕ ಆಸೆಗಳು ಅಷ್ಟೇ. ಬರೀ ಟೀ ಕುಡಿಬೇಕು, ದೇವ್ರ ಪೂಜೆ ಮಾಡಬೇಕು, ಅದು ಬೇಕು ಇದು ಬೇಕು. ಚಿಕ್ಕ ಚಿಕ್ಕದ್ರಲ್ಲೇ ನಮ್ಮ ಆಸೆಗಳೆಲ್ಲ ಮುಗ್ದು ಹೋಗುತ್ತೆ ಅಷ್ಟೇ. ದೇವ್ರ ಪೂಜೆ ಮಾಡಬೇಕಾದ್ರೆ ತುಂಬ ಹೂಗಳು ಬೇಕು. ಹಬ್ಬ ಇದ್ದಾಗ ದೇವಸ್ಥಾನ ಹೋಗಬೇಕು. ಹುಟ್ಟದ ಹಬ್ಬ ಇದ್ದಾಗ ಒಂದು ಹೊಸ ಬಟ್ಟೆ ಬೇಕು. ಏನಾದರೂ ಕೆಲಸ ಇದ್ದಾಗ ಒಂದೊಂದು ಕಪ್ಪು ಟೀ ಬೇಕು. ಈ ಥರ ಚಿಕ್ಕ ಪುಟ್ಟದ ಆಸೆ ಅಷ್ಟೇ, ದೊಡ್ಡ ದೊಡ್ಡದ ಆಸೆ ಏನೂ ಇಲ್ಲ. ಆದರೆ ದೇವರು ಎಲ್ಲ ಕೊಟ್ಟಿದ್ದಾರೆ, ಸಾಕು. ಇರೋದ್ರಲ್ಲಿ ನೆಮ್ಮದಿ ಜೀವನ ನಮ್ಮದಿದೆ. ಇನ್ನೇನು ಬೇಕು? ನೆಮ್ಮದಿ ಒಂದು ಬೇಕಲ್ವ ಮನುಷ್ಯನಿಗೆ. ಆ ನೆಮ್ಮದಿ ನಮ್ಮ ಮನೆಯಲ್ಲಿದೆ. ಯಾವುದಕ್ಕೂ ಜಾಸ್ತಿ ಟೆನ್ಷನ್ ತೊಗೊಳ್ಳೋದು, ಚಿಂತೆ ಮಾಡೋದು ಏನೂ ಮಾಡಲ್ಲ. ಜೀವನ ಹೇಗೆ ಬರುತ್ತೋ ಹಾಗೆ ಹೋಗ್ಬೇಕಷ್ಟೇ. ಎಲ್ಲನೂ ಮೊದಲೇ ದೇವ್ರ ಸೃಷ್ಟಿಯಲ್ಲಿ ಪ್ಲ್ಯಾನ್ ಆಗಿರುತ್ತೆ. ಈ ಟೈಮಿಗೆ ಇದೇದ ಆಗಬೇಕು ಅಂತ ನಾವೇನೇ ಅಂದ್ಕೊಂಡ್ರೂ ಆಗಲ್ಲ. ಟೀ ರೆಡಿ ಆಯಿತು. ಹಾಗೆಯೇ ಟೀ ತೆಗೆದು ರೊಟ್ಟಿಗೆ ನೀರಿಡೋಣ. ರೊಟ್ಟಿ ಮಾಡೋಕ್ಕೆ ಬಿಸಿನೀರು ಬೇಕಲ್ವ, ಬಿಸಿನೀರು ಕಾಯಿಸೋಣ. ಅದು ಕಾಯೋಷ್ಟು ಹೊತ್ತಿಗೆ ನಾನು ಟೀ ಕುಡಿತೀನಿ. ಪಾಪ ನಮ್ಮ ಯಜಮಾನ್ರು ಇದ್ದರೆ ಅವರು ಟೀ ಕುಡಿತಾಯಿದ್ರು, ಆದರೆ ಅವ್ರು ಕೆಲಸಕ್ಕೆ ಹೋಗಿದ್ದಾರೆ. ಅವರಿಗೂ ಟೀ ಕಾಫಿ ಅಂದರೆ ತುಂಬ ಇಷ್ಟ. ಟೀಗಿಂತ ಕಾಫಿ ಜಾಸ್ತಿ ಕುಡಿತಾರೆ. ಬಟ್ ನಾನು ಟೀ ಮಾಡಿರ್ತೀನಲ್ಲ ಅಂತ ಟೀ ಕುಡಿತಾರೆ ಅಷ್ಟೇ. ಅವರಿಗೆ ಬೇಕು ಅಂತಂದಾಗ ಕಾಫಿ ಮಾಡಿಕೊಡ್ತೀನಿ. ಈ ಥರ ಮಧ್ಯಾಹ್ನದ ಹೊತ್ತು ನಾನು ಟೀ ಮಾಡ್ಕೊಂಡಾಗ ನನಗೋಸ್ಕರ ಅಂತ ಟೀ ಕುಡಿತಾರೆ ಅವರು. ನಾನು ಸ್ವಲ್ಪ ತೊಗೊಂಡಿದ್ದೀನಿ, ಫುಲ್ 1 ಕಪ್ ತೊಗೊಂಡಿಲ್ಲ, ಎಷ್ಟು ತೊಗೊಂಡಿದ್ದೀನಿ ಸಾಕು. ಇವಾಗ ರೊಟ್ಟಿ ಮಾಡೋಕ್ಕೆ ಗ್ಯಾಸ್ ಮೇಲೆ ಹಂಚಿಟ್ಟಿದ್ದೀನಿ. ಹಾಗೆಯೇ ರೊಟ್ಟಿಗೆ ನೀರು ಹಚ್ಚೋಕ್ಕೆ ಅಂತ ಇಷ್ಟು ನೀರು ತೊಗೊಂಡಿದ್ದೀನಿ. ಮತ್ತು ಒಂದು ಕಾಟನ್ ಬಟ್ಟೆ ತೊಗೊಂಡಿದ್ದೀನಿ. ಇಲ್ಲಿ ಜೋಳದ ಹಿಟ್ಟಲ್ಲಿ ಬಿಸಿನೀರು ಹಾಕಿ ಚೆನ್ನಾಗಿ ನಾದ್ತಾಯಿದ್ದೀನಿ. ನಾದಿ ಇವಾಗ ಬಿಳಿಜೋಳದ ರೊಟ್ಟಿ ರೆಡಿ. ಚೆನ್ನಾಗಿ ಕಲಿಸ್ಬೇಕು. ಹಿಟ್ಟು ಎಷ್ಟು ಚೆನ್ನಾಗಿ ಕಲಸಿ ಎಷ್ಟು ಹದವಾಗಿ ಮಾಡ್ತೀವೋ ಅಷ್ಟು ಚೆನ್ನಾಗಿ ತೆಳ್ಳಗೆ ಬರುತ್ತೆ ರೊಟ್ಟಿ, ಮತ್ತು ಸಾಫ್ಟ್ ಆಗುತ್ತೆ. ಇಲ್ಲಿ ರೊಟ್ಟಿ ಬೆಂಡಗಲ್ ಕೆಳಗಡೆ ಒಂದು ಬಟ್ಟೆ ಹಾಕಿದ್ದೀನಿ. ಯಾಕಂದರೆ ಹಿಟ್ಟು ಚೆಲ್ಲುತ್ತೆ ಅಂತಲ್ಲ, ಕೆಳಗಡೆ ಟೈಲ್ಸು ಸಾಫ್ಟ್ ಆಗಿದೆ, ಮತ್ತು ಈ ರೊಟ್ಟೆ ಬಂಡಗಲ್ಲು ಅಷ್ಟೇ ಸಾಫ್ಟ್ ಆಗಿದೆ. ಎರಡು ಒಂದರ ಮೇಲೆ ಒಂದು ಇಟ್ಟಾಗ ರೊಟ್ಟೆ ಬಂಡಗಲ್ ಹಿಂದೆ ಮುಂದೆ ಜಾರ್ತಾ ಇರುತ್ತೆ. ರೊಟ್ಟಿ ಬಡಿಯೋಕ್ಕೆ ಚೆನ್ನಾಗಿ ಬರೋದೇ ಇಲ್ಲ. ಅದಕ್ಕೋಸ್ಕರ ಕೆಳಗಡೆ ಒಂದು ಕಾಟನ್ ಬಟ್ಟೆ ಹಾಕಿದ್ದೀನಿ. ಕಾಟನ್ ಬಟ್ಟೆ ಹಾಕಿದ್ರೆ ಅದು ರೊಟ್ಟೆ ಬಂಡಗಲ್ ಅಲ್ಲೇ ಸ್ಟ್ರಕ್ ಆಗಿ ನಿಂತ್ಕೊಳ್ಳುತ್ತೆ. ನೀವು ಅನ್ಕೋಬೋದು ರೊಟ್ಟಿ ಮಾಡಬೇಕಾದ್ರೆ ಹಿಟ್ಟು ಬೀಳುತ್ತೆ ಅದಕ್ಕೋಸ್ಕರ ಬಟ್ಟೆ ಹಾಕೋರೆ ಅಂತ. ಅದು ಒಂದು ರೀಸನು. ರೊಟ್ಟಿ ಮಾಡಬೇಕಾದ್ರೆ ಹಿಟ್ಟು ಬಿದ್ದರೆ ಇದು ಬಟ್ಟೆ ಮೇಲೆ ಬೀಳುತ್ತೆ, ಆಮೇಲೆ ಎತ್ತಿ ಹಾಕ್ಬೋದು ಅಂತ. ಇನ್ನೊಂದು ರೀಸನ್ ಏನಪ್ಪ ಅಂತಂದರೆ ಈ ರೊಟ್ಟಿ ಬಂಡಗಲ್ಲು ಜರುಗುತ್ತೆ. ರೊಟ್ಟಿ ಮಾಡಬೇಕಾದ್ರೆ ಈ ಥರ ಬಟ್ಟೆ ಹಾಕಿದ್ರೆ ಜರುಗಲ್ಲ, ಅದಕ್ಕೋಸ್ಕರ.
ಮಧ್ಯಾಹ್ನದ ಊಟಕ್ಕೆ ಅಡುಗೆ ರೆಡಿ ಆಯಿತು. ಬಿಸಿ ಬಿಸಿ ರೊಟ್ಟಿ, ಬದ್ನಿಕಾಯಿ ಪಲ್ಯ, ಸಾಂಬಾರು, ಚಟ್ನಿ ಪುಡಿ, ಉಪ್ಪಿನಕಾಯಿ, ರೈಸು ಇಷ್ಟು ಮಧ್ಯಾಹ್ನದ ಊಟಕ್ಕೆ ರೆಡಿ ಮಾಡಿದ್ದೀನಿ. ನಮ್ಮ ಯಜಮಾನ್ರು ಕೂಡ ಊಟಕ್ಕೆ ಬಂದರು. ಅವರಿಗೆ ತಟ್ಟೆ ರೆಡಿ ಮಾಡಿ ಕೊಡ್ತಾಯಿದ್ದೀನಿ. ನೋಡಿ ಸ್ನೇಹಿತರೆ, ಯಾರ ಮನೆಯಲ್ಲಿ ಆಸ್ತಿ ಪಾಸ್ತಿ ಅಂತಸ್ತು ಇರುತ್ತೋ ಅವರು ಶ್ರೀಮಂತರಲ್ಲ. ಯಾರ ಮನೆಯಲ್ಲಿ ನೆಮ್ಮದಿ ಇರುತ್ತೋ, ಯಾರು ಊಟಕ್ಕೆ ಕುಂತಾಗ ನೆಮ್ಮದಿಯಾಗಿ ಊಟ ಮಾಡುವಷ್ಟು ಟೈಮ್ ಇರುತ್ತೋ, ಕಣ್ಣು ಮುಚ್ಚಿದಾಗ ಬೇಗ ನಿದ್ದೆ ಬರುತ್ತೋ ಅವರೆಲ್ಲ ಶ್ರೀಮಂತರು. ಕೆಲವೊಬ್ಬರು ಮನೆಯಲ್ಲಿ ಆಸ್ತಿ ಪಾಸ್ತಿ ಇರುತ್ತೆ, ಆದರೆ ಅವ್ರ ಮನೆಯಲ್ಲಿ ಪ್ರೀತಿ ನೆಮ್ಮದಿ ಅನ್ನೋದು ಇರಲ್ಲ. ಇನ್ನು ಕೆಲವೊಬ್ಬರು ಮನೆಯಲ್ಲಿ ಆಸ್ತಿ ಪಾಸ್ತಿ ಜೊತೆಗೆ ಪ್ರೀತಿ ನೆಮ್ಮದಿ ನಂಬಿಕೆ ಅಂತ ಅನ್ನೋದಿರುತ್ತೆ. ಅವರು ಡಬಲ್ ಶ್ರೀಮಂತಿಕೆ ಇವೆರಡು ಇರೋರು. ಇನ್ನು ಕೆಲವೊಬ್ಬರು ಬಡವರಾಗಿರ್ತಾರೆ, ಅವ್ರ ಹತ್ರ ಆಸ್ತಿ ಪಾಸ್ತಿ ಇರಲ್ಲ, ನೆಮ್ಮದಿ ಇರುತ್ತೆ. ನೆಮ್ಮದಿ ಇದ್ದಾಗ ನಾವು ಆಸ್ತಿ ಪಾಸ್ತಿ ಹೇಗಾದರೂ ಮಾಡಿ ಸಂಪಾದನೆ ಮಾಡ್ಕೋಬೋದು. ಆದರೆ ಆಸ್ತಿ ಪಾಸ್ತಿ ಇದ್ದು ನೆಮ್ಮದಿನೇ ಇಲ್ಲ ಅಂತಂದಮೇಲೆ ಅದು ನೆಮ್ಮದಿ ಎಲ್ಲಿ ದುಡ್ಡು ಕೊಟ್ಟು ತೊಗೊಳಕ್ಕಾಗಲ್ಲ. ನೆಮ್ಮದಿ ಅನ್ನೋದು ನಾವೇ ಸಂಪಾದನೆ ಮಾಡಬೇಕು. ನಮ್ಮ ಯಜಮಾನ್ರಿಗೆ ಹೇಳಿದೆ, ಕೆಲಸಕ್ಕೆ ಹೋಗಿ ಬರಬೇಕಾದ್ರೆ ಒಂದು ದಿನಸಿ ತೊಗೊಂಡು ಬರೋದಿದೆ, ತೊಗೊಂಡು ಬನ್ನಿ ಅಂತ ಲಿಸ್ಟ್ ಕೊಟ್ಟಿದ್ದೆ. ಅವರು ತೊಗೊಂಡು ಬಂದಿದ್ದಾರೆ. ಪುಳಿಯೋಗರೆ, ಧನಿಯಾ ಕಾಳು, ಸಕ್ಕರೆ ಇದು ಮುಗ್ದೋಗಿತ್ತು. ಇದನ್ನೆಲ್ಲ ಇವಾಗ ಡಬ್ಬಿಲಿ ಹಾಕಿ ಎತ್ತಿಡ್ತೀನಿ. ನೋಡಿ, ಪ್ರೀತಿ ನಂಬಿಕೆ ನೆಮ್ಮದಿ ಅನ್ನೋದು ಇದೇನೆ. ಅವರು ಕೆಲಸಕ್ಕೆ ಹೋಗಿ ಬರೋಷ್ಟೊತ್ತಿಗೆ ನಾನು ಮನೆಯಲ್ಲಿ ಬಿಸಿ ಬಿಸಿ ಅಡುಗೆನ ರೆಡಿ ಮಾಡಿರ್ತೀನಿ. ಅವರು ಅಷ್ಟೇ ಕೆಲಸಕ್ಕೆ ಹೋಗಿ ನಮಗೋಸ್ಕರ ಕಷ್ಟಪಟ್ಟು ಕೆಲಸ ಮಾಡಿಕೊಂಡು ಮನೆಗೆ ಬರ್ತಾರೆ. ನೆಮ್ಮದಿ, ಖುಷಿ, ಪ್ರೀತಿ ಅನ್ನೋದು ಎಲ್ಲೆಲ್ಲೋ ಸಿಗಲ್ಲ, ಎಲ್ಲೆಲ್ಲೋ ಹುಡ್ಕಕ್ಕೆ ಹೋಗಬೇಡಿ. ನಿಮ್ಮ ಮನೆಯಲ್ಲೇ ಇರುತ್ತೆ, ನಿಮ್ಮವ್ರ ಹತ್ರನೇ ಇರುತ್ತೆ, ಅಲ್ಲೇ ಹುಡುಕಿ. ಸಿಗಲಿಲ್ಲ ಅಂದರೆ ನೀವು ಮೊದಲು ಪ್ರೀತಿ ಮಾಡಿ, ನೀವು ಮೊದಲು ಅವರನ್ನು ನಂಬಿ ರಿಟರ್ನ್ ಆಮೇಲೆ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳಿ. ಅಯ್ಯೋ, ನಮ್ಗೆ ಅವ್ರು ಪ್ರೀತಿ ಮಾಡ್ತಾ ಇಲ್ಲ, ಅವ್ರು ನಮಗೆ ನಂಬ್ತಾ ಇಲ್ಲ ಅಂತ ಆಮೇಲೆ ಅಂದ್ಕೊಳ್ಳಿ. ಮೊದಲಿಗೆ ನೀವು ಪ್ರೀತಿ ತೋರಿಸೋದನ್ನು ಕಲೀರಿ. ನಮ್ಮ ಯಜಮಾನ್ರು ಊಟಕ್ಕೆ ಬಂದಿದ್ದರು. ಊಟ ಮುಗಿಸ್ಕೊಂಡು ಮತ್ತೆ ಕೆಲಸಕ್ಕೆ ಹೋದರು. ಅದಾದಮೇಲೆ ಇವಾಗ ನಾನು ಕ್ಯಾನಲ್ಲಿ ನೀರು ಖಾಲಿ ಆಗಿತ್ತು, ಹಾಗಾಗಿ ನೀರು ತುಂಬಿಸ್ತಾ ಇದ್ದೀನಿ. ಆ ನಲ್ಲಿಯಿಂದ ಡೈರೆಕ್ಟ್ ಕ್ಯಾನ್ ಒಳಗಡೆ ನೀರು ಬೀಳಲ್ಲ, ಅದಕ್ಕೋಸ್ಕರ ಒಂದು ಪೈಪ್ ತರಿಸಿದ್ದೀನಿ. ಆ ಪೈಪು ನಲ್ಲಿಯಿಂದ ಕ್ಯಾನ್ ಒಳಗಡೆ ಬಿಟ್ಟಿದ್ದೀನಿ, ನೀರು ತುಂಬುತ್ತೆ. ಅದಾದಮೇಲೆ ಗ್ಯಾಸ್ ಎಲ್ಲ ಕ್ಲೀನ್ ಮಾಡಿದ್ದೀನಿ. ನೋಡಿ, ಸ್ಟವ್ ಅಂತೂ ತುಂಬ ಗಲೀಜಾಗಿತ್ತು. ಸ್ಕ್ರಬ್ ತೊಗೊಂಡು ಚೆನ್ನಾಗಿ ಉಜ್ಜಿ ನೀರು ಹಾಕಿ ತೊಳೆದಿದ್ದೀನಿ. ಇವಾಗ ಒಣ ಬಟ್ಟೆ ತೊಗೊಂಡು ಒಣ ಬಟ್ಟೆಯಿಂದ ಒರೆಸ್ತಾ ಇದ್ದೀನಿ. ಗ್ಯಾಸ್ ಸ್ಟವ್ ತುಂಬ ಹಳೆಯದಾಗಿದೆ ಸ್ವಲ್ಪ, ಆದರೆ ಬ್ರ್ಯಾಂಡ್ ಅಂತ ತೊಗೊಂಡೆ, ಆದರೆ ತುಂಬ ದಿನ ಬಾಳಿಕೆ ಬರಲಿಲ್ಲ ಇದು. ಅಡುಗೆ ಮನೆ ತುಂಬ ಗಲೀಜಾಗಿತ್ತು, ಹಾಗಾಗಿ ನೀರಲ್ಲಿ ಸ್ವಲ್ಪ ಲಿಕ್ವಿಡ್ ಹಾಕಿ ಸ್ಕ್ರಬ್ ತೊಗೊಂಡು ಚೆನ್ನಾಗಿ ಉಜ್ಜಿ ನೀರು ಹಾಕಿ ತೊಳೆದಿದ್ದೀನಿ. ಕ್ಲೀನಾಗಿದೆ. ಇವಾಗ ನಾನು ಒಣ ಬಟ್ಟೆ ತೊಗೊಂಡು ಫುಲ್ ಗ್ಯಾಸ್ ಕಟ್ಟೆ, ಗೋಡೆ, ಸ್ಟವ್ ಎಲ್ಲ ಒರೆಸ್ತಾ ಇದ್ದೀನಿ. ಯಾಕಂದರೆ ಬರೀ ನೀರು ಹಾಕಿ ತೊಳೆದ್ರೆ ನೀರೆಲ್ಲ ಆರಲ್ಲ, ಹಾಗೆ ಚುಕ್ಕಿ ಚುಕ್ಕಿ ಹಾಗೆ ಉಳಿದ್ಬಿಡುತ್ತೆ. ಅದಕ್ಕೋಸ್ಕರ ಒಂದು ಒಣ ಬಟ್ಟೆ ತೊಗೊಂಡು ನೀಟಾಗಿ ಒರೆಸಿದ್ರೆ ಚುಕ್ಕಿ ಚುಕ್ಕಿ ಥರ ಬೀಳಲ್ಲ, ಕಲೆ ಕೂತ್ಕೊಳ್ಳಲ್ಲ. ನೋಡಿ ಅಡುಗೆ ಮನೆ ಹೇಗೆ ಕಾಣಿಸ್ತಾ ಇದೆ ಅಂತ. ಮೊದಲು ರೊಟ್ಟಿ ಮಾಡಬೇಕಾದ್ರೆ ನೋಡಿದ್ರಲ್ಲ ಹೇಗಿತ್ತು ಮನೆ, ಆವಾಗ ಹಾಗಿತ್ತು. ಇವಾಗ ಇಷ್ಟೊಂದು ಕ್ಲೀನ್ ಆಗಿದೆ. ಇನ್ನೂ ಇಷ್ಟು ಪಾತ್ರೆ ತೊಳೆಯೋದಿದೆ ಅಷ್ಟೇ. ನೋಡಿ, ಮನೆಯಲ್ಲಿ ಆವಾಗವಾಗ ಏನಾದರೂ ಒಂದು ಚೇಂಜ್ ಮಾಡ್ತಾನೆ ಇರ್ತೀನಿ. ಇಲ್ಲಿಟ್ಟಿದ್ದೆ ಹಾಟ್ ಆ್ಯಂಡ್ ಕೋಲ್ಡ್ ಡಿಸ್ಪೆನ್ಸರ್, ಇಲ್ಲಿಟ್ಟಿದ್ದೆ. ಇವಾಗ ಇಲ್ಲಿಂದ ಆ ಕಡೆ ಶಿಫ್ಟ್ ಮಾಡಿದ್ದೀನಿ. ಹಾಗೆ ಆವಾಗವಾಗ ಚೂರು ಚೇಂಜ್ ಮಾಡ್ತಾ ಇರ್ತೀನಿ. ಅಲ್ಲಿ ಒಂದು ವಾರ ಇಡ್ತೀನಿ, ಆಮೇಲೆ ಮತ್ತೆ ಅಲ್ಲಿಂದ ತೆಗೆದು ಇಲ್ಲಿಡ್ತೀನಿ. ನಿಮ್ಮ ಮನೆಯಲ್ಲೂ ಹೀಗೆ ವಸ್ತುಗಳು ಅಲ್ಲಿಂದ ಇಲ್ಲಿ, ಇಲ್ಲಿಂದ ಅಲ್ಲಿ ಚೇಂಜ್ ಮಾಡ್ತಾ ಇರ್ತಾರ? ಅವ್ರು ಆ ಥರ ಮಾಡಿದಾಗ ನಿಮಗೆ ನಗು ಬರುತ್ತಾ ಅಥವಾ ಸಿಟ್ಟು ಬರುತ್ತಾ ಅಂತ ಕಾಮೆಂಟ್ ಮಾಡಿ. ಇವತ್ತಿನ ನನ್ನ ದಿನಚರಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋ ಜೊತೆ ಮತ್ತೆ ಬರ್ತೀನಿ. ಧನ್ಯವಾದಗಳು.